ಶಿರಹಟ್ಟಿಯ ಶ್ರೀ ಜಗದ್ಗುರು ಫಕ್ಕೀರೇಶ್ವರ ಮಠಕ್ಕೆ ನೂತನ ಸಂಸದ ಜಗದೀಶ್ ಶೆಟ್ಟರ್ ಭೇಟಿ. ಗದಗ ಜಿಲ್ಲೆಯ ಶಿರಹಟ್ಟಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪರಂಪರೆಯನ್ನು ಹೊಂದಿರುವ ಶ್ರೀ ಜಗದ್ಗುರು ಫಕ್ಕೀರೇಶ್ವರ ಮಠಕ್ಕೆ ಮಾಜಿ ಮುಖ್ಯಮಂತ್ರಿ ಹಾಗೂ ನೂತನ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಕುಟುಂಬ ಸಮೇತ ರವಿವಾರ ಭೇಟಿ ನೀಡಿ ಉಭಯ ಶ್ರೀಗಳ ದರ್ಶನಾಶೀರ್ವಾದ ಪಡೆದರು. ನಂತರ ಅವರು ಮಾತನಾಡುತ್ತಾ, ಶಿರಹಟ್ಟಿಯ ಶ್ರೀ ಜಗದ್ಗುರು ಫಕ್ಕೀರೇಶ್ವರ ಮಠಕ್ಕೆ ಹಾಗೂ ನಮ್ಮ ಕುಟುಂಬಕ್ಕೆ ಅವಿನಾಭಾವ ಸಂಬಂಧವಿದೆ. ನಾನು ಬೆಳಗಾವಿ ಸಂಸದನಾಗಿ ಆಯ್ಕೆಯಾದ ನಂತರ ಶ್ರೀಮಠಕ್ಕೆ ಭೇಟಿ ನೀಡುವ ಸಂಕಲ್ಪ ಮಾಡಿಕೊಂಡಿದ್ದರಿಂದ ಇಂದು ನಾನು ಭೇಟಿ ನೀಡಿ ಕರ್ತೃಗಳ ಹಾಗೂ ಉಭಯ ಶ್ರೀಗಳ ದರ್ಶನಾಶೀರ್ವಾದ ಪಡೆದು ಪುನೀತನಾಗಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ಚಂದ್ರಕಾಂತ್ ನೂರ್ಶೆಟ್ಟರ್, ಜಾನು ಲಮಾಣಿ, ಫಕ್ಕೀರೇಶ್ ರಟ್ಟಿಹಳ್ಳಿ, ಅಜ್ಜು ಪಾಟೀಲ್, ಅಕ್ಬರ್ ಯಾದಗಿರಿ, ಮಂಜುನಾಥ್ ಸೊಂಟ್ನೂರು ಹಾಗೂ ಅನೇಕ ಕಾರ್ಯಕರ್ತರು ಇದ್ದರು. जय मंगलम जय मां पार्वतीश्वर महादेव। श्री जगद्गुरु फकीरेश्वर महाराज की जय। श्री जगद्गुरु फकीर सिद्धरामेश्वर महाराज की जय। पार्वतीश्वर महादेव। ಯಾವಾಗಲೂ ಮೊದಲಿಂದ ನಾವು ವಾಪಸ್ ಬಂದಿವಿ. ಪ್ರತಿ ವರ್ಷ ನಮ್ಮ ತಾಯಿಯವರು ಬಂದು ದರ್ಶನ ತಗೊಂಡು ಗದ್ಗಿ ದರ್ಶನ ತಗೊಂಡು ಹೋಗ್ತಿದ್ರು. ನಮ್ಮ ಮನೆಯವರು ಸಹಿತ ನಾವು ಬರ್ಲಿಕ್ಕಾಗಿಲ್ಲ ಅಂದರೂ ಪ್ರತಿ ವರ್ಷ ಒಂದು ಸಲ 2 ಸಲ ಅವರು ಬಂದು ಹೋಗ್ತಾರೆ. ಮತ್ತು ಈಗೇನು ಮೊನ್ನೆ ಬೆಳಗಾವಿ ಲೋಕಸಭಾ ಎಲೆಕ್ಷನ್ನಲ್ಲಿ ಒಂದು ದೇವರ ಆಶೀರ್ವಾದದಿಂದ ಜನತೆಯ ಒಂದು ಆಶೀರ್ವಾದದಿಂದ 1,80,000 ಮತಗಳಾದ್ರಿಂದ ಗೆದ್ದು ಬಂದ್ವಿ. ಅದಕ್ಕೆ ದೇವರ ಆಶೀರ್ವಾದ, ಶಿರಹಟ್ಟಿ ಜನತೆಯ ಆಶೀರ್ವಾದ. ಹೀಗಾಗಿ ಇವತ್ತು ಇಲ್ಲಿ ಜನರಿಗೆ ದರ್ಶನ ತೊಗೊಂಡು ಆಶೀರ್ವಾದ ತೆಗೆದುಕೊಳ್ಳೋಕ್ಕೆ ಈ ಒಂದು ಶಿರಹಟ್ಟಿಗೆ ಭೇಟಿ ಕೊಡುವಂಥದ್ದಾಯಿತು. ಅದಕ್ಕಾಗಿ ಬಂದಿದ್ವಿ, ಎಲ್ಲ ಕುಟುಂಬ ಸಹಿತ ನಾವು ಬಂದಿದ್ವಿ. ಮತ್ತು ಹಿರಿಯ ಸ್ವಾಮೀಜಿಯವರು ಸಹಿತ ಆಶೀರ್ವಾದ ಮಾಡಿದರು. ಯಾವಾಗಲೂ ನಮಗೆ ಭಾಳ ವೆಲ್ ವಿಷಯದಾಗಿ ನಮ್ಮ ಬಗ್ಗೆ ಯಾವಾಗಲೂ ಕಾಳಜಿ ತೆಗೆದುಕೊಳ್ಳುವಂಥ ಕೆಲಸ ಹಿರಿಯರು ಮಾಡ್ತಾರೆ, ಕಿರಿಯರು ಮಾಡ್ತಾರೆ. ಅತ್ಯಂತ ಹಿರಿಯ ನಾಯಕರು ಸಂಸದರ ಆಯ್ಕೆ ನಮ್ಮ ಶಿರಹಟ್ಟಿ ತಾಲೂಕು ಪತ್ರಕರ್ತರ ಪರವಾಗಿ ತಮ್ಮ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀವಿ. ಮುಂಚಿನ ಸಲ 2ನೇ ಸಲ ತಾವು ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು, ಮೇಲಾಗಿ BJP ಹಿರಿಯ ನಾಯಕರು ಈಗ ಸಂಸದರಾಗಿ ಆಯ್ಕೆಯಾಗಿದ್ದೀರಿ. ಬಟ್ ನಮ್ಮೊಂದು ನಿರೀಕ್ಷೆ ಏನಿತ್ತು ಅಂದ್ರೆ ನಿಮಗೆ ಆದಂಥ ಒಂದರಲ್ಲಿ ಸಚಿವ ಸ್ಥಾನ ನಿರೀಕ್ಷೆ ಮಾಡಿದ್ದೆ ನಾವು. ಆ ಸಚಿವ ಸ್ಥಾನ ತಾವು ಯಾಕೆ ವಂಚಿತರಾಗಿ ನಮ್ಗೆ ಗೊತ್ತಾಗಲಿಲ್ಲ. ನೋಡ್ರಿ, ಈಗ ಪಕ್ಷ ಈ ಸಚಿವ ಸ್ಥಾನ ಕೊಡೋದು ಬಿಡೋದು ಪ್ರಧಾನಮಂತ್ರಿಗಳ ವಿವೇಚನೆ ಬಿಟ್ಟಂಥ ವಿಚಾರ. ಮತ್ತು ಪಕ್ಷ ಅದನ್ನು ತೀರ್ಮಾನ ತೆಗೆದುಕೊಳ್ತದೆ. ನಾವು ಮೊದಲಿಂದ ಹೇಳ್ಕೊಂಡು ಬಂದಿದ್ವಿ, ಪಕ್ಷ ಯಾವ ರೀತಿ ಜವಾಬ್ದಾರಿ ಕೊಡ್ತದೆ, ಏನು ಕೊಡ್ತದೆ, ಅದ್ರ ತಕ್ಕಂಗೆ ನಾನು ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಬೇರೆ ಬೇರೆ ಕಾಣಿಸುವಾಗ ಅವಕಾಶ ಸಿಕ್ಕಿಲ್ಲ. ಜನತೆಯ ಒಂದು ಅಪೇಕ್ಷೆ ಇದೆ, ಆಗಿಲ್ಲ. ಆದರೆ ಇದ್ದಂಥ ವ್ಯವಸ್ಥೆಯಲ್ಲಿ ಇವತ್ತಿನ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಬಂದಿದೆ. ನಾವು ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ದೀವಿ. ವಿಧಾನ ಪರಿಷತ್ನಲ್ಲಿ ನನ್ನ ಅನುಭವ ಆಗಿದೆ. ಈಗ ಲೋಕಸಭೆಗೆ ಒಂದು ಹೊಸದಾಗಿ ಅನುಭವ ಆಗುವಂಥದ್ದು ಅವಕಾಶ ಇವತ್ತು ಬಂದದೆ. ಭಾರತೀಯ ಜನತಾ ಪಾರ್ಟಿ ಅದು ಕೊಟ್ಟದೆ. ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ, ಭಾಳ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ. ಆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಂದು ಮಾದರಿ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ಏನೇನು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇದೆ, ವಿಷನ್ ಡಾಕ್ಯುಮೆಂಟು, ಅದೆಲ್ಲ ಈಗಾಗಲೇ ನಾವು ಒಂದು 2 ದಿವಸ ಮೀಟಿಂಗ್ ಮಾಡಿಕೊಂಡು ಬಂದಿದ್ದೇನೆ. ಮತ್ತೆ ಒಂದು 2 ದಿವಸ ಬಿಟ್ಟು ಮತ್ತೆ ನಾನು ಹೋಗ್ತಾ ಇದ್ದೇನೆ. ಅದೊಂದು ಮಾದರಿ ಕ್ಷೇತ್ರ ಮಾಡುವಂಥದ್ದು ಏನು ಜವಾಬ್ದಾರಿ ಇದೆ ಅದು ಡೆಫಿನೆಟ್ಲಿ ಮಾಡ್ತೀನಿ. ಬೆಳಗಾವಿ ಜನತೆ ಭಾಳ ನನ್ನ ಮೇಲೆ ಭಾಳಷ್ಟು ಹೋಪ್ಸ್ ಇಟ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂಥ ಸ್ಪಂದನೆ ಮಾಡುವಂಥ ಕೆಲಸ ಮಾಡ್ತೀನಿ.
ಸರ್, ಈಗ ಪಂಚ ಗ್ಯಾರಂಟಿ ಮೇಲಕ್ಕೆ ಇಲೆಕ್ಷನ್ ಮಾಡಿದ್ರೆ ದಿಢೀರನಾಗೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಸಿದ್ರೆ ಅದು ನೋಡಿ, ಈಗ ಖಜಾನೆ ಖಾಲಿ ಆಗಿಬಿಟ್ಟಿದೆ. ಬರೇ 1 ವರ್ಷ ಈ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡ್ಲಿಕ್ಕೆ ಹೋಗಿ ಇವತ್ತು ಇಡೀ ಖಜಾನೆ ಖಾಲಿ ಆಗಿದೆ. ಕಾಂಗ್ರೆಸ್ಸಿನ ಶಾಸಕರೇ ಟೀಕಾ ಮಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ. ಇವತ್ತು ನಮಗೆ ಗ್ಯಾರಂಟಿ ಅನುಷ್ಠಾನ ಮಾಡಿದ್ರಿಂದ ನಮಗೇನು ರಾಜಕೀಯವಾಗಿ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಲಾಭ ಆಗಲಿಲ್ಲ. ಇದು ಗ್ಯಾರಂಟಿ ಯೋಜನೆ ತಂದಿದ್ದು ಏನು ಉಪಯೋಗ ಆಯಿತು? ಅದಕ್ಕೆ ಅದು ಹಿಂದೆ ತಗೊಳ್ಳಿ, ನಮ್ಮ ಯಾವುದೇ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಸಿನ ಶಾಸಕರೇ ಪ್ರಾರಂಭ ಮಾಡಿದ್ದಾರೆ ಟೀಕೆಗಳನ್ನು. ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ನಂತರ ಸಿಪಿಐ ನಾಗರಾಜ್ ಮಾಳಳ್ಳಿ ಮಾತನಾಡುತ್ತಾ, ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ನ್ಯೂನತೆ ಆಗದಂತೆ ನೋಡಿಕೊಂಡು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗುವುದು. ಮಹಿಳೆಯರ ಸುರಕ್ಷತೆ, ರಕ್ಷಣೆಗೆ ಹಾಗೂ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುತ್ತೇವೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳುತ್ತೇವೆ ಎಂದರು. ಹಾಗಾಗಿ ಅವ್ರಿಗೆ ಬಿಟ್ಟಂಥ ವಿಚಾರ ಇನ್ನು ಇದೇ ರೀತಿ ಮುಂದುವರೆದರೆ ರಾಜ್ಯದ ಖಜಾನೆ ಖಾಲಿ ಆಗ್ತದೆ. ನಾಳೆ ಸರ್ಕಾರಿ ನೌಕರಿಗೆ ಪಗಾರ ಕೊಡಲಾರ್ದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ. ಹೀಗಾಗಿ ಈ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಇವತ್ತು ನೋಡಿ, ಈ ಖಜಾನೆ ತುಂಬಿಸ್ಲಿಕ್ಕೆ ಏನು ಪ್ಲ್ಯಾನ್ ಮಾಡಿದ್ರು? ಮತ್ತೆ ಜನರ ಮೇಲೆ ಭಾರ, ಪೆಟ್ರೋಲ್ ಬೆಲೆ ಏರಿಕೆ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದ್ದರಿಂದ ಮತ್ತು ಅದು ಬೊಕ್ಕಸಕ್ಕೆ ಹಣ ತೆಗೆದುಕೊಳ್ಳಿಕ್ಕೆ ಮಧ್ಯಮ ವರ್ಗದ ಬಡವರ ಮೇಲೆ ಇವತ್ತು ಮತ್ತೆ ಭಾರ ಹಾಕುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ಒಳ್ಳೆಯದಲ್ಲ. ಅದಕ್ಕಾಗಿ ನಮ್ಮ ಪಕ್ಷ ಇದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಅಣಿಯಾಗಿದೆ. ಇದನ್ನು ತಕ್ಷಣ ಬೆಲೆ ಏರಿಕೆಯನ್ನು ವಿಡ್ರಾ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ.